ಎಣ್ಣೆಲಿ ಹಾಕಿದ ತಕ್ಷಣ ಮಲ್ಲಿಗೆ ಹೂವು ಅರಳ್ದಂಗೆ ಯಾವ ರೀತಿ ಅರಳ್ತಾ ಇದೆ ನೀವು ನೋಡ್ತಿರ್ಬೋದು. ಈ ಹಪ್ಪಳ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಈ ಥರ ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಲ್ಲಿ ಹಿಂದಿನ ದಿನ ರಾತ್ರಿಯೇ 1 ಕಪ್ ಆಗೋಷ್ಟು ಸಬ್ಬಕ್ಕಿನ ನೀರಲ್ಲಿ ನೆನೆಸಿಟ್ಟಿದೆ. ನೀರು ಮೇಲೆ ಜಾಸ್ತಿನೇ ಹಾಕ್ಕೊಂಡು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಫುಲ್ ಚೆನ್ನಾಗಿ ನೆನೆಯಬೇಕು. ಇವಾಗ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 2 ರಿಂದ 3 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಥವಾ ಸಬ್ಬಕ್ಕಿ ಯಾವ ಕಪ್ಪಲ್ಲಿ ಹಾಕಿರ್ತೀರೋ ಅದರಿಂದ ಒಂದು 4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸು, ಆಮೇಲೆ ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲವೂ ಹಾಕಲೇಬೇಕಂತೇನಿಲ್ಲ, ಜಸ್ಟ್ ಉಪ್ಪು ಹಾಕಿದ್ರೂ ಸಾಕು ನೀವು. ನಾನು ಸ್ವಲ್ಪ ಮಸಾಲ ಸಬ್ಬಕ್ಕಿ ಪಾಪಡ್ ಮಾಡೋಣ ಅಂಥೇಳಿ ಈ ಥರ ಮಸಾಲ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಈ ಸಬ್ಬಕ್ಕಿ ಏನು ಇಟ್ಕೊಂಡಿದ್ದೀವಲ್ಲ ನೆನೆಸಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಸಬ್ಬಕ್ಕಿ ನೆನೆಯೋಕ್ಕೆ ಸ್ವಲ್ಪ ಓವರ್ ನೈಟೇ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ, ಟೈಮ್ ತೊಗೊಳುತ್ತೆ. ಸ್ವಲ್ಪ ಚೆನ್ನಾಗಿ ನೆನೆದು ಮಾಡಿದ್ರೆ, ನೆನೆಸಿ ಮಾಡಿದ್ರೆ ಈ ಹಪ್ಪಳ ಚೆನ್ನಾಗಿ ಬರುತ್ತೆ. ಆವಾಗ ಒಣಗಿಸೋದು ಈಸಿ, ಆಮೇಲೆ ಚೆನ್ನಾಗೂ ಬರುತ್ತೆ ಹಪ್ಪಳ. ಆ ಥರ ಅರಳುತ್ತೆ ಚೆನ್ನಾಗಿ ಫ್ರೈ ಮಾಡಿದಾಗ. ಇವಾಗ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ 2 ರಿಂದ 3 ಸತಿ ಕುದಿಸ್ಕೋಬೇಕು. ಈ ಸಬ್ಬಕ್ಕಿ ಎಲ್ಲ ನೀರಲ್ಲಿ ಕುದಿಬೇಕು. ನಿಮಗೆ ಒನ್ಸ್ ನೀರು ಹಾಕಾದ್ಮೇಲೆ, ಸಬ್ಬಕ್ಕಿ ಹಾಕಾದ್ಮೇಲೆ ನಿಮಗೆ ನೀರು ಕಡಿಮೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ಮತ್ತೆ ನೀವು ನೀರು ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ನೀರು ಸೇರಿಸ್ಕೊಂಡು ಅಥವಾ ಕುದಿಸಿ ಹಾಕ್ಕೋಬೋದು ನೀರನ್ನು, ಅಥವಾ ನೀರು ಹಾಗೇ ನೀವು ನೀರನ್ನು ಸೇರಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ನೋಡಿ, ಈ ಥರ ಚೆನ್ನಾಗಿ ನೀವು ಪಾಯಸ ಮಾಡಿರ್ತೀರಲ್ಲ, ಸಬ್ಬಕ್ಕಿ ಪಾಯಸ ಮಾಡಿದಾಗ ಯಾವ ರೀತಿ ಕುದಿಸ್ತೀರಾ ಆ ಥರ ಗ್ಲಾಸ್ ಥರ ಅದು ಕುದಿಬೇಕು. ಗ್ಲಾಸ್ ಥರ ಕಾಣಿಸ್ಬೇಕು ನಮಗೆ ಸಬ್ಬಕ್ಕಿ, ವೈಟ್ ಕಾಣಿಸ್ಬಾರ್ದು. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸ್ವಲ್ಪ ಮೇಲಿಂದ ಬಿಟ್ಟರೆ ಕೆಳಗಡೆ ಬೀಳೋ ಥರ ಇರಬೇಕು. ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ, ಅವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ. ಇವಾಗ ನೋಡ್ತಿರ್ಬೋದು ಈ ಥರ ಆಗಿದೆ. ಇದಕ್ಕಿಂತ ಸ್ವಲ್ಪ ತೆಳುವಾಗಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಾನು ಆರಿಸಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ತಣ್ಣಗಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಸಿ ಇರೋರು ಸ್ವಲ್ಪ ಊರು ಬೆಚ್ಚಗಾದ್ಮೇಲೆ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತಾ ಇರೋದನ್ನ ಸ್ವಲ್ಪ ಒಣಗಿಬಿಟ್ಟಿದೆ, ಅಂದರೆ ಪೂರ್ತಿ ಗಟ್ಟಿಯಾಗಿಬಿಟ್ಟಿದೆ. ಈ ಗಟ್ಟಿಯಾದರೂ ಕೂಡ ಏನೂ ತೊಂದರೆ ಇಲ್ಲ, ಈ ಥರ ಈಸಿಯಾಗಿ ಹರಡ್ಕೊಂಡ್ಬಿಡ್ಬೋದು. ಈ ಥರ ನೋಡಿ ಒಂದು ಸ್ಮಾಲ್ ಸೈಜಲ್ಲಿ, ಮೀಡಿಯಮ್ ಸ್ಮಾಲ್ ಸೈಜಲ್ಲಿ ನಾನು ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಒಂದು ಸೌಟಿಂದ ಒಂದು ಸೌಟು ಸಬ್ಬಕ್ಕಿ ಮಿಕ್ಸರ್ ತೊಗೊಂಡು ಈ ಥರ ಅಗಲ ಮಾಡಿಬಿಟ್ರೆ ಆಯಿತು. ನಿಮ್ಗೆ ಅಷ್ಟು ಅಗಲ ಬೇಕೋ, ಎಷ್ಟು ದೊಡ್ಡದಾಗಬೇಕೋ ಅಗಲ, ಅಷ್ಟು ನೀವು ಅಗಲ ಮಾಡಿಬಿಟ್ರೆ ಆಯಿತು. ಸಬ್ಬಕ್ಕಿ ಹಪ್ಪಳ ಚೆನ್ನಾಗಿರುತ್ತೆ, ಒಂದ್ರ ಮೇಲೊಂದು ನಿಂತ್ಕೊಳ್ಳಲ್ಲ. ಆ ಥರ ಸೌಟಿಂದ ಅಗಲ ಮಾಡಿದ್ರೆ. ಇದೇ ಥರ ಸುಮಾರು ಹಪ್ಪಳ ನಾನು ಮಾಡಿದ್ದೀನಿ. ನಾನಿಲ್ಲಿ ಬಿಸಿಲಲ್ಲಿ ಮಾಡಿಲ್ಲ, ಮನೆ ಹತ್ರ ಬಿಸಿಲಿಲ್ಲ. ಆ್ಯಕ್ಚುಲಿ ಬಿಸಿಲಿರೋರು ಮಾತ್ರ ಚೆನ್ನಾಗಿ ಮಾಡ್ಕೊಳ್ಳಿ ಇದನ್ನು. ಈ ಹಪ್ಪಳನ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೆರಳಲ್ಲಿ ಒಂದು 2 ಡೇಸ್, ಅಂದರೆ ಫ್ಯಾನಿನ ಗಾಳಿ ಇರುತ್ತಲ್ಲ ಅದರಲ್ಲೇ 2 ದಿನ ಈ ಥರ ಒಣಗಿಸಿದ್ದೀನಿ. ನೀವು ನೋಡ್ತಿರ್ಬೋದು ಒಳಗಡೆನೆ. ಅದಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಣಗಿಸಿದ್ದೀನಿ. 3 ದಿನ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದ್ದೀನಿ. 3 ದಿನ ಒಣಗಿಸಾದ್ಮೇಲೆ ನಾನು ಈ ಥರ ಆಗಿದೆ. ನೀವು ನೋಡ್ತಿರ್ಬೋದು ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಈ ಹಪ್ಪಳ ಅಂತೂ ಬಿಸಿಲಿದ್ರೆ ಮಾತ್ರ ಖಂಡಿತ ಈ ಹಪ್ಪಳನ ಮಿಸ್ ಮಾಡದೆ ಮಾಡ್ಕೊಳ್ಳಿ. ನಿಮಗೆ ವರ್ಷಾನುಗಟ್ಟಲೆ ಇಟ್ಕೊಂಡು ನೀವು ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಮಾಡಿಕೊಂಡು. ಇವಾಗ ಇದನ್ನು ಫ್ರೈ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ. ಯಾವ ಥರ ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಈ ಹಪ್ಪಳನ ಹಾಕ್ಕೋಬೇಕು. ಸಬ್ಬಕ್ಕಿ ಎಲ್ಲ ಯಾವ ಥರ ಅರಳ್ಕೊಳ್ಳುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಖಂಡಿತ ಇದನ್ನು ನೋಡಾದ್ಮೇಲೆ ನೀವು ಕೂಡ ಈ ಸಬ್ಬಕ್ಕಿ ಹಪ್ಪಳ ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ತುಂಬ ಸುಲಭ, ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ತುಂಬ ಜಾಸ್ತಿ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ನುವಂಥ ಹಪ್ಪಳ ರೆಡಿ ಆಗ್ತವೆ. ಈ ಸಬ್ಬಕ್ಕಿ ಹಪ್ಪಳ ಅಂತೂ ಎಷ್ಟು ಕ್ರಿಸ್ಪಿಯಾಗಿರ್ತವಂದರೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಸೊ ಖಂಡಿತ ಈ ರೆಸಿಪಿ ನೋಡಾದ್ಮೇಲೆ ನೀವು ಕೂಡ ಈ ಸಬ್ಬಕ್ಕಿ ಹಪ್ಪಳ ನಿಮ್ಮ ಮನೇಲಿ ಮಾಡ್ಕೊತೀರಾ ಅಲ್ವಾ? ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.